ಆಗಾಗ ಪತ್ನಿ ಜೊತೆ ವೈಶಾಖ್ ವೈಮನಸ್ಸು ಅನ್ನುವಂತ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಪತ್ನಿ ಜೊತೆ ಜಗಳ ಆಗ್ತಿದ್ದಂಗೆ ಕೃಷಿ ಮನೆಗೆ ಬರ್ತಾ ಇದ್ದಂತೆ ವೈಶಾಖ್. ನಿನ್ನೆಯೂ ಕೂಡ ಕೃಷಿ ತಾಪಂಡ ಮನೆಗೆ ಬಂದಿದ್ದ ವೈಶಾಖ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಈ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಕೃಷಿಗೆ ಮೊದಲೇ ವೈಶಾಖ್ ತಿಳಿಸಿದ್ದು ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ. ಕೂಡಲೇ ಪೊಲೀಸರಿಗೆ ನಟಿ ಕೃಷಿ ತಾಪಂಡ ಮಾಹಿತಿ ನೀಡಿದ್ದಾರೆ. ಸದ್ಯ ಅಪಾರ್ಟ್ಮೆಂಟ್ನಲ್ಲಿ ಯಾವುದೇ ರೀತಿಯ ಡೆತ್ ನೋಟ್ ಪತ್ತೆ ಆಗಿಲ್ಲ. ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಟಿ ಕೃಷಿ ತಾಪಂಡ ಅವರ ಫ್ಲಾಟ್ನಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಸದ್ಯ ನಟಿ ಕೃಷಿ ತಾಪಂಡ ಕ್ಷೇಮವನ ಬೆಂಗಳೂರಿನ ಮಹದೇವಪುರ ಬಳಿಯ ಕ್ಷೇಮವನದಲ್ಲಿದ್ದಾರೆ. ಕೃಷಿ ತಾಪಂಡ ಫ್ಲಾಟ್ನಲ್ಲಿ ಆಕೆಯ ಗೆಳೆಯ ವೈಶಾಖ್ ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೃಷಿ ತಾಪಂಡ ಈಗ ಕ್ಷೇಮವನ ಏನು ಚಿಕಿತ್ಸಾಲಯ ಇದೆ ಅಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಹದೇವಪುರದ ಬಳಿಯ ಕ್ಷೇಮವನದಲ್ಲಿ ಕೃಷಿ ತಾಪಂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೈಶಾಖ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಗೆ ತಿಳಿಸಿದಾಗ ಆಕೆ ಪೊಲೀಸರಿಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟೆಡ್ ಇದ್ದಾರೆ. ಅಭಿಷೇಕ್, ನಿಜಕ್ಕೂ ಅತ್ಯಂತ ದುರದೃಷ್ಟಕರ ಘಟನೆ, ಶಾಕಿಂಗ್ ಘಟನೆ. ಕೃಷಿ ತಾಪಂಡ ಫ್ಲಾಟ್ನಲ್ಲಿ ಗೆಳೆಯ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಏನೆಲ್ಲ ಮಾಹಿತಿ ಇದೆ? ಪೊಲೀಸರು ಯಾವ ದಿಕ್ಕಿನಲ್ಲಿ ತನಿಖೆ ಆರಂಭ ಮಾಡಿದ್ದಾರೆ? ಈಗಾಗಲೇ ಏನು ಡೆತ್ ನೋಟ್ಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಮೊಬೈಲ್ಗಳು ಏನಿದೆ ಅದನ್ನು ಪರಿಶೀಲನೆ ನಡೆಸಿ ಯಾರಿಗೆ ಕರೆಯನ್ನ ಮಾಡಿದ್ರು ಕೊನೆಯದಾಗಿ ಅನ್ನುವಂತಹ ವಿಚಾರವಾಗಿ ಈಗಾಗಲೇ ಚೆಕಿಂಗ್ ಅನ್ನ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಡೆತ್ ನೋಟ್ ಇಲ್ಲಿಯವರೆಗೂ ಕೂಡ ಸಿಗದೇ ಇರುವಂತದ್ದು. ಹೀಗಾಗಿ ಕಾರಣ ಏನು ಎಕ್ಸಾಕ್ಟ್ ಆಗಿ ಆತ ಒಂದು ಸಾವನ್ನಪ್ಪಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಸ್ವಲ್ಪ ಮಟ್ಟಿಗೆ ಒಂದು ಪ್ರಶ್ನೆಯಾಗಿದೆ. ಈಗ ಸದ್ಯದ ಮಟ್ಟಿಗೆ ವೈಶಾಖ್ ಏನಿದ್ದಾನೆ ಆತ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಸ್ಥಳದಲ್ಲಿ ಕೃಷಿ ತಾಪಂಡ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಎರಡು ಕೀಗಳು ಏನಿದೆ ಅಂದ್ರೆ ಎರಡು ಕೀ ಇದ್ದಂತಹ ಒಂದು ಕಾರಣದಿಂದಾಗಿ ಒಂದು ಕೀ ವೈಶಾಖ್ ಬಳಿ ಇರುತ್ತೆ, ಇನ್ನೊಂದು ಕೀ ಬಂದು ಕೃಷಿ ತಾಪಂಡ ಬಳಿ ಇರುವಂತದ್ದು. ಈಗ ಕೃಷಿ ತಾಪಂಡ ಕ್ಷೇಮವನದಲ್ಲಿ ಅಂದ್ರೆ ಮಹದೇವಪುರ ಪೊಲೀಸ್ ಠಾಣೆ ಮಹದೇವಪುರ ಬಳಿ ಇರುವಂತಹ ಕ್ಷೇಮವನದಲ್ಲಿ ಆಕೆ ಒಂದು ಮೆಡಿಕೇಶನ್ ಮಾಡುವಂತಹ ಮುಖಾಂತರ ಅಂದ್ರೆ ಅಲ್ಲಿ ಸೇರಿರುವಂತದ್ದು. ಆದ್ರೆ 23 ಗಂಟೆ ಅಂತ ಆಕೆ ಸ್ಟೇಟಸ್ ನಲ್ಲಿ ಹಾಕಿದ್ದಾರೆ. ಅಂದ್ರೆ 23 ಗಂಟೆಯ ಹಿಂದೆ ಈ ಒಂದು ಸ್ಟೇಟಸ್ ಅನ್ನು ಹಾಕಿರುವಂತದ್ದು. ಹೀಗಾಗಿ ಸದ್ಯ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆಕೆ ಇರಲಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮತ್ತು ಈ ಹಿಂದೆ ಸಾಕಷ್ಟು ಒಂದು ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾಗಿದ್ರು. ಈ ಡಿಪ್ರೆಷನ್ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಅಂತ ಹೇಳಿ ಬೇಸಿಕ್ ಇದರಲ್ಲಿ ಗೊತ್ತಾಗ್ತಾ ಇದೆ. ಮನೆಯಿಂದ ಅಂದ್ರೆ ಪತ್ನಿಯಿಂದ ಮನೆಯಿಂದ ಸಾಕಷ್ಟು ಒಂದು ಅಂತರವನ್ನ ಇದು ಮಾಡಿದ್ರು ಅಂತ ಹೇಳಲಾಗ್ತದೆ. ಅಂದ್ರೆ ಮನೆಗೆ ಹೋಗದೆ ಪದೇ ಪದೇ ಪತ್ನಿ ಜೊತೆ ಜಗಳವನ್ನ ಆಡುವಂತಹ ಒಂದು ಕೆಲಸಗಳು ಅಂದ್ರೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆತ ಮನೆಗೆ ಹೋಗದೆ ಈ ಕೃಷಿ ತಾಪಂಡ ಅವರ ಫ್ಲಾಟ್ ಏನಿದೆ ಅಲ್ಲಿಯೇ ವಾಸವನ್ನ ಆಗಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ನಿಗೂಢ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಿಗೂ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ಕೃಷಿ ತಾಪಂಡ ಅವರೆಲ್ಲ ಕೂಡ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೀತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೃಷಿ ತಾಪಂಡ ಅವರಿಗೆ ಈಗಾಗಲೇ ಕರೆ ಕೂಡ ಹೋಗಿದೆ. ಕರೆ ಮಾಡಿ ಈ ರೀತಿಯಾದಂತಹ ಒಂದು ಘಟನೆ ನಡೆಯೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಅನುಮಾನಾಸ್ಪದ ಸಾವು ಏನಿದೆ ಅಂದ್ರೆ ಸದ್ಯದ ಮಟ್ಟಿಗೆ ಅನುಮಾನ ಹುಟ್ಟಿಸುವಂತಹ ಈ ಒಂದು ಆತ್ಮಹತ್ಯೆ ಪ್ರಕರಣ ಯಾತಕ್ಕಾಗಿ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗುತ್ತೆ. ಅಕಸ್ಮಾತ್ ಪತ್ನಿಯ ಜೊತೆ ಜಗಳ ಏನಾದರೂ ಆಗಿತ್ತಾ ಅಥವಾ ಬೇರೆಯದೇ ರೀತಿಯಾದಂತಹ ಒಂದು ಬೆದರಿಕೆಗಳಾಗಿರಬಹುದು ಮತ್ತೆ ಇನ್ನಿತರ ಏನಾದರೂ ಆಗಿತ್ತಾ ಅನ್ನುವಂಥದ್ದು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಆ ಫ್ಲಾಟ್ ಅನ್ನ ಮಹಜರು ಮಾಡುವಂತಹ ಮುಖಾಂತರ ಅಕ್ಕಪಕ್ಕದ ನಿವಾಸಿಗಳಿಂದಲೂ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಅಂದ್ರೆ ಎಷ್ಟು ದಿನಗಳಿಂದ ಇಲ್ಲಿಗೆ ಬರ್ತಾ ಇದ್ರು ಮತ್ತು ಯಾವ ಸಂದರ್ಭದಲ್ಲಿ ಆಗ್ತಾ ಇತ್ತು, ಅಕಸ್ಮಾತ್ ಅಲ್ಲಿ ಒಳಗಡೆ ಏನಾದರೂ ಕಿರಿಕ್ ಏನಾದರೂ ಆಗಿತ್ತಾ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಆರ್ ನಗರ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಶವವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ
ಕಳಿಸಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸಂಬಂಧವಾಗಿ ಈಗ ಸದ್ಯದ ಮಟ್ಟಿಗೆ ನಿಖರವಾದಂತಹ ಒಂದು ಕಾರಣ ಇಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದನ್ನ ಒಂದು ಅನುಮಾನಾಸ್ಪದ ಸಾವು ಅಂತಾನೆ ಹೇಳಬೇಕಾಗುತ್ತೆ. ಎಕ್ಸಾಕ್ಟ್ ಆಗಿ ಏನು ಕಾರಣ ಅನ್ನುವಂತಹ ವಿಚಾರ ಗೊತ್ತಾದ ಬಳಿಕ ಮತ್ತಷ್ಟು ಸ್ಪಷ್ಟತೆ ಸಿಗಲಿದೆ ಅಂತಾನೆ ಹೇಳ್ಬೋದು. ಮೇಲ್ನೋಟಕ್ಕೆ ಇದೊಂದು ಡಿಪ್ರೆಷನ್ ಇಂದ ಹಲವು ದಿನಗಳಿಂದ ಬಳಲ್ತಾ ಇದ್ದ ಪತ್ನಿ ಜೊತೆ ಪದೇ ಪದೇ ಜಗಳ ಕೂಡ ಆಗ್ತಾ ಇತ್ತು. ಆ ಜಗಳಕ್ಕೆ ಕಾರಣ ಎನ್ನುವಂತಹ ವಿಚಾರಗಳು ಕೂಡ ಮುಂದಿನ ಪತ್ನಿಯ ಜೊತೆ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಮುಖಾಂತರ ಪತ್ತೆ ಹಚ್ಚುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸಿ ನಂತರ ಈ ಒಂದು ಪ್ರೋಸೆಸ್ ಏನಿದೆ, ಈ ಒಂದು ವಿಚಾರಣಾ ಪ್ರೋಸೆಸ್ ಏನಿದೆ ಅದನ್ನ ಅತಿ ಶೀಘ್ರವಾಗಿ ಮುಗಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮಾಡುತ್ತೆ. ಅದಕ್ಕಿಂತ ಮುನ್ನ ವೈದ್ಯಕೀಯ ಅಂದ್ರೆ ಮರಣೋತ್ತರ ಪರೀಕ್ಷೆಯ ಒಂದು ರಿಪೋರ್ಟ್ ಕೂಡ ಬರಬೇಕಾಗುತ್ತೆ. ಇಲ್ಲಿ ಇರುತ್ತೆ ಅಂದ್ರೆ ಅಧಿಕೃತವಾಗಿ ಗೊತ್ತಾಗಬೇಕಾಗುತ್ತೆ ಇದೊಂದು ನೇಣಿಗೆ ಶರಣಾಗಿರುವಂತಹ ಒಂದು ವಿಚಾರಗಳು ಅಥವಾ ಬೇರೆ ಏನಾದರೂ ಅಸಾಲ್ಟ್ಗಳಿದೆಯಾ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಯ ಬಳಿಕ ಗೊತ್ತಾಗಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ತನಿಖೆ ಮುಂದುವರೆದಿದೆ. ಶ್ರೀಲಕ್ಷ್ಮಿ. ಅಭಿಷೇಕ್, ಇನ್ನು ಈ ವೈಶಾಖ ಹಿನ್ನೆಲೆ ಏನು? ಈತ ಕೃಷಿ ತಾಪಂಡ ಅವರಿಗೆ ಪರಿಚಯ ಆಗಿದ್ದು ಹೇಗೆ? ಮತ್ತೆ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನೆಲ್ಲ ಡೀಟೇಲ್ಸ್ ಇದೆ? ಆ ಪ್ರಕರಣದ ಒಂದು ಕಾಂಟೆಕ್ಸ್ಟ್ ಏನು ಅಪ್ಡೇಟ್?